ನೋಡಿ ಟ್ರೈ ಮಾಡ್ತೀವಿ. ಈ ಕಡೆಯಿಂದ ಹೋಗಕ್ಕೆ ಕ್ಲೋಸ್ ಮಾಡಿದ್ದಾರೆ. ಅದೇ ಇದೇ ಇರೋದು. ಬನ್ನಿ ನಾವು ಉಳಿತೀರೋ ಬದುಕ್ತೀರಾ. ಲೆಟ್ಸ್ ಡೂ. ಫುಲ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಗೈಸ್. ಈ ತರ ಫ್ರೆಂಡ್ಸ್ ಇದ್ರೆ ಅಷ್ಟೇ. ಓ ಗೈಸ್ ಫೋನ್ ಬೇರೆ ಇದೆ. ಫುಲ್ ಈ ಸೈಡ್ ಹಾಕು ಕಾಲು. ಬಾ ಹಾಯ್ ಗೈಸ್, ಸೊ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾವೆಲ್ಲಿ ಹೋಗ್ತಾ ಇದ್ದೀರಿ ಅಂತ. ನೀವು ತಮ್ಮನೇಲಿ ನೋಡ್ಬಿಟ್ರೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಸೊ ನಾವು ಹೋಗ್ತಾ ಇರೋದು ದ ಡೇಂಜರಸ್ ಕೇವ್ ಇನ್ ಅವರ್ ವಿಲೇಜ್. ಗೈಸ್ ಹಂಗೆ ನೋಡ್ತಾ ಇರಿ. ಆ ಗೈಡು ಜಸ್ಟ್ ಒಂದು 50 ಮಿನಿಟ್ಸ್ ತನಕ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ವಾಪಸ್ ಕರ್ಕೊಂಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ದ ಅಡ್ವೆಂಚರ್ ಸ್ಟಾರ್ಟ್ಸ್ ವೆನ್ ನಾವು 3 ಜನ ಹೋಗ್ತೀರಿ. ನಾನು ನಿಮ್ಮ ಕಸಿನ್ ನನ್ನ ಫ್ರೆಂಡ್ ಯಾವಾಗೆ 3 ಜನ ಒಂದೇ ಸರಿ ಹೋಗ್ತೀನಿ. ಫುಲ್ ಇಡೀ ಕೇವ್ ಒಂದು ಹೆಣ್ಣಿಂದ ಒಳಗಡೆ ಹೋಗ್ಬಿಟ್ಟು ಇನ್ನೊಂದು ಹೆಣ್ಣಿಂದ ಆಚೆ ಬರ್ತೀರಿ. ಅವಾಗ ನೋಡಿ, ಅವಾಗ ಆ್ಯಕ್ಚುಲಿ ಅಡ್ವೆಂಚರ್ ಸ್ಟಾರ್ಟ್. ಲೆಫ್ಟ್ ಸೈಡ್ ಏನು ತೋರಿಸ್ತಾ ಇದ್ರಲ್ವ ಗೈಡು, ಆ ಗೈಡ್ ಪ್ರಕಾರ ಆ ಗುಹೆ ಇದರಲ್ಲಿ ಹೋದರೆ ಯಾರೂ ಆಚೆ ಬಂದಿಲ್ಲ ಅಂತ ಇದು ನಂಬಿಕೆ ಇದೆ, ಬಿಲೀಫ್ ಇದೆ ಅಂತ ಅವ್ರ ಪ್ರಕಾರ ಹೇಳ್ತಾ ಇದೆ. ಆ್ಯಕ್ಚುಲಿ ನೀವು ಇನ್ನೂ ವೀಡಿಯೋದಲ್ಲಿ ಮುಂದೆ ನೋಡಿದ್ರೆ ಆ್ಯಕ್ಚುಲಿ ನಾವು ನನ್ನ ಫ್ರೆಂಡು ನನ್ನ ಕಸಿನ್ ಅದರೊಳಗೆ ಹೋಗಿದ್ದಾರೆ. ಅದರೊಳಗೆ ಹೋದಾಗೆ ಅದು ಜಸ್ಟ್ ಒಂದು ರೂಮ್ ಇತ್ತು ಅಷ್ಟೇ. ಗೋಣಿ ಬಸವೇಶ್ವರ ಸ್ವಾಮಿ ಅವರು ಸುಮ್ಮನೆ ಏನೋ ಪಾಠ ಮಾಡ್ತಾಯಿದ್ರು 12ನೇ ಶತಮಾನದಲ್ಲಿ. ಇಲ್ಲಿನ ಬಿಲೀಫ್ ಏನಂದರೆ, ನಾವು ಯಾವ ಜನಗಳು ನಾವು ಯಾರು ಬರ್ತಿರೋ ಟೂರಿಸ್ಟ್ಗಳು ಅಲ್ಲಿ ನಮ್ಮ ಹೆಸರು ಬರೆದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನು ಬೇಡ್ಕೊತಿರೋ ಆ ಬೇಡ್ಕೊಂಡು ನಮ್ಮ ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ಟು ಅಲ್ಲೊಂದು ಬಾವಿ ಇದೆ ಮುಂದೆ. ಆ ಬಾವಿಯಲ್ಲಿ ಹೋಗ್ಬಿಟ್ಟು ಆ ಬೇಡಿಕೆನ ನಾವೇನು ಬೇಡ್ಕೊಂಡಿರ್ತೀರೋ ಆ ಬೇಡಿಕೆನ ಆ ಬಾವಿಯಲ್ಲಿ ಗಂಗಮಾತೆಗೆ ಹೇಳ್ಬಿಟ್ಟು ಬೇಡ್ಕೊಬೇಕು. 3 ಮಂತ್ಸಲ್ಲಿ ಸಕ್ಸಸ್ ಆಗ್ಬೋದು ಅಂತ ಇಲ್ಲಿನ ಬಿಲೀಫ್ ಇದೆ. ಸೊ ಇದೇ ಗೋಣಿ ಬಸವೇಶ್ವರ ಅವರು ಪಾಠ ಮಾಡ್ತಿದ್ದು 12ನೇ ಶತಮಾನದಲ್ಲಿ. ಸೊ ಹೆಸರು ಬರಿತಾ ಇದ್ದಾರೆ ನಮ್ಮ ಕಸಿನ್ನು ನಾನು ಎಲ್ಲ. ನೀವು ನೋಡ್ಬೋದು ಯಾವ ಥರ ಬರಿತಾ ಇದ್ದಾರೆ ಅಂತ. ಎಷ್ಟು ನೀವು ಇಲ್ಲೇನು ಬಾವಿ ನೋಡ್ತಿದ್ದೀರಲ್ವ, ಸೊ ಈ ಬಾವಿ ಬಂದುಬಿಟ್ಟು ತುಂಗಭದ್ರಾ ನೀರು ಹಂಪಿಯಿಂದ ತುಂಗಭದ್ರಾ ನೀರು ಹಂಪಿಯಿಂದ ಹರ್ಕೊಂಡ್ಬಿಟ್ಟು ಗೋಣಿ ಬಸವೇಶ್ವರರ ಮಠ ಇದೆಯಲ್ವ ಆ ಮಠಕ್ಕೆ ಬರುತ್ತೆ. ಅದನ್ನೇ ಆ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿನ ಪ್ರಕಾರ ನೀವು ಬೇಡ್ಕೊಂಡ್ಬಿಟ್ಟು ಗಂಗಾ ಮಾತೆಗೆ ಕಾಣಿಕೆ ಇಟ್ಬಿಟ್ಟು ಬೇಡ್ಕೊಂಡ್ರೆ ನಿಮ್ಗೆ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿನ ಬಿಲೀಫ್. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವರು. ಅದು ಸುಮಾರು 105 ಮೆಟ್ಲು ಅನಿಸುತ್ತೆ ನನ್ನ ಪ್ರಕಾರ ಅವ್ರು ಹೇಳಿದ್ದು. ಅದು ಫುಲ್ ಆಳ ಇದೆ. ಫುಲ್ ಯಾವಾಗಲೂ ವರ್ಷದ 365 ಡೇಸು ಈ ಬಾವಿ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆ ಬಾವಿಯಲ್ಲಿ ನೀರಿರುತ್ತೆ. ಗೈಸ್ ನೀವೇನಾದರೂ ಈ ಗುಹೆಗೆ ಬರೋಕ್ಕೆ ಟ್ರೈ ಮಾಡೋಕ್ಕೆ ಬಂದರೆ ನೀವು ಗೈಡ್ನ ಪ್ರಿಫರ್ ಮಾಡಿಬಿಡಿ. ಆ್ಯಕ್ಚುಲಿ ಜಸ್ಟ್ ಒಂದು 50 ಮೀಟರ್ಸ್ ಇದೆ ಅಷ್ಟೇ. ಆ ಗುಹೆಯಿಂದ ಬಾವಿಗೆ ಅಷ್ಟೇ. ಆ್ಯಂಡ್ ಸಿಂಪ್ಲಿ 40 ರುಪೀಸ್ ವೇಸ್ಟ್ ಆಗುತ್ತೆ. ಇಂಡಿವಿಜುವಲ್ 40 ರುಪೀಸು ಅಂತ ಹೇಳ್ತಾರೆ. ನಾವೇನು ಅಂದ್ಕೊಂಡ್ರಿ ಅಂದರೆ ಇಡೀ ಫುಲ್ ಬಾವಿಯಲ್ಲೇ ಸುತ್ತಾಡಿಸ್ಬಿಟ್ಟು ನಮ್ಮನ್ನ ತೋರಿಸ್ಕೊಂಬರ್ತಾರೆ ಅಂದ್ಕೊಂಡ್ರಿ. ಬಟ್ ಜಸ್ಟ್ ಒಂದು 50 ಮೀಟರ್ಸ್ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ವಾಪಸ್ ಕರ್ಕೊಂಬಂದ್ಬಿಡ್ತಾರೆ ನೋಡಿ. ಆ್ಯಂಡ್ ದೆನ್ ಹೇಳ್ತಾರೆ ಕಾಣಿಕೆ ಇಕ್ಕಿ ಅಂತ. ಸೊ ನಿಮ್ಮ ಹತ್ರ ಎಷ್ಟು ಕಾಸಿರುತ್ತೋ ಅಷ್ಟು ಕಾಸನ್ನು ಇಕ್ಕಿ ಅಂತ ಹೇಳ್ತಾರೆ. ಏನು ಕೇಳಿದ್ರೆ ಅದು ದೇವರಿಗೆ ಸಲ್ಲುತ್ತೆ ಆ್ಯಂಡ್ ಪೂಜಾರಿ ಕೊಡ್ತೀರಿ ಅಂತ ಹೇಳ್ತಾರೆ. ಬಟ್ ಅವರೇ ಎತ್ಕೊಳ್ತಾರೆ. ನನ್ನ ಪ್ರಕಾರ ನೀವು ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಅನಿಸುತ್ತೋ ಅಷ್ಟು ಕೊಡೋಕ್ಕೆ ಟ್ರೈ ಮಾಡಿ. ಸೊ 5 ರುಪೀಸ್ 10 ರುಪೀಸ್ ಅಲ್ಲಿ ನನ್ನ ಕಸಿನ್ನು 10 ರುಪೀಸ್ ಸಿಕ್ತಾ ನಮ್ಮ ಕಡೆಯಿಂದ. ಬಟ್ ಇನ್ನು ನನ್ನ ಕಡೆಯಿಂದನೂ ಕೇಳ್ತಾ ಇದ್ದಾರೆ ಕಾಸಿಕ್ಕಿ ಅಂತ. ಸೊ ನಾವು ಇಕ್ಕಲಿಲ್ಲ. ಬಟ್ ನಾವು ಅಮೌಂಟ್ ಏನಿತ್ತು ಗೈಡ್ಗೆ ಅದು ಕೊಟ್ರಿ. ಆ್ಯಂಡ್ ಮೋರ್ ಜಾಸ್ತಿನೇ ಕೊಟ್ರಿ ಆ್ಯಕ್ಚುಲಿ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗೆ ನಿಮ್ಗೆ ಎಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೋ ಅಷ್ಟು ಕೊಡಿ. ಸೊ ಆ್ಯಕ್ಚುಲಿ ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ 8 ಮಿನಿಟ್ಸ್ ಆಫ್ಟರಿಂದ. ಯಾವಾಗ ನಾವು ಗೈಸ್ ನೀವು ನೋಡ್ಬೋದು ನಾವು ಆಚೆ ಹೋಗ್ತಾ ಇದ್ದೀರಿ. ಸೊ ನಾವೇನು ಅಂದ್ಕೊಂಡ್ರಿ ಅಂದರೆ ಇಂಡಿವಿಜುವಲ್ಗೆ ಪರ್ ಹೆಡ್ 40 ರುಪೀಸ್ ಅಂದ್ಕೊಂಡ್ಬಿಟ್ಟು ಲೈಕ್ 120 ರುಪೀಸ್ ಕೊಟ್ಬಿಟ್ಟು ನಾವು ಫುಲ್ಲು ಕೇವ್ ಎಲ್ಲ ಸುತ್ತಿಸ್ಕೊಂಡು ಬರ್ತೀರಿ ಅಂದ್ಕೊಂಡ್ರಿ. ಬಟ್ ನೋಡಿದ್ರೆ ಜಸ್ಟ್ 50 ಮೀಟರ್ಸ್ ಹೋಗ್ಬಿಟ್ಟು ನಾವು ವಾಪಸ್ ಬರ್ತಾಯಿದ್ದೀರಿ. ನಮಗೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಇವಾಗಿಂದ ಆ್ಯಕ್ಚುಲ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ 3 ಮೆಂಬರ್ಸ್ ನಾನು ನನ್ನ ಕಸಿನ್ ನನ್ನ ಫ್ರೆಂಡ್ ಯಾವಾಗ 3 ಜನ ಇಂಡಿವಿಜುವಲ್ ಹೋಗಿ ಸ್ಟಾರ್ಟ್ ಮಾಡ್ತೀರೋ ಅವಾಗಿಂದ
ಬಿಟ್ರೆ ನಾನು ಒಬ್ಬನೇ ಹೋಗ್ಬಿಡ್ತೀನಿ, ಒಂಚೂರು ಭಯ ಆಯ್ತೈತೆ ಅಷ್ಟೇ ಮಧ್ಯದಲ್ಲಿ. ಗೈಸ್ ನಾವು ಮತ್ತೆ ಹೋಗ್ತಾ ಇದ್ದೀರಿ. ಆ ಗೈಡ್ ಹತ್ರ ಸುಮ್ಮನೆ ಕಾಸು ಕೊಟ್ರಿ ಗೈಸ್. ನೀವೇನಾದ್ರೂ ಇಲ್ಲಿ ಬಂದರೆ ಗೈಡಿಗೆ ಕಾಸು ಕೊಟ್ಬಿಟ್ಟು ಸುಮ್ಮನೆ ಜಾಸ್ತಿ ತೊಗೊಂಡ್ಬಿಡ್ತಾರೆ. ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಿ. ಆ್ಯಕ್ಚುಲಿ ಇದು ಚಿತ್ರದುರ್ಗ ಡರಪ್ಪನಹಳ್ಳಿ ಎಲ್ಲ ಹೋಗುತ್ತೆ. ಹುಷಾರಾಗಿ ಹೋಗ್ಬೇಕು ನೀವು ಅಷ್ಟೇ. ಹಾಂ ಅಲ್ಲಿ ನಾವು ಆ್ಯಕ್ಚುಲಿ ಅವ್ರೇನೋ ಫುಲ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ಜಸ್ಟ್ ಒಂದು ಬಾವಿ ಕರ್ಕೊಂಡು ಹೋಗ್ಬಿಟ್ಟು ಇದು ಗರಡಿ ಮನೆ ಅಂತೆ. ದೊಡ್ಡವ ನಾವು ಬರ್ತೀನಿ. ಹಾಂ ರೈಟ್ ರೈಸ್ ನೋಡಿ ಅಲ್ಲಿ ಮಲ್ಕೊಂಡು ಹೋಗ್ಬೇಕು. ಇವಾಗ ನೋಡಿ ಟ್ರೈ ಮಾಡ್ತಾ ಇದ್ದೀವಿ. ಗೈಡ್ ಇಲ್ಲಿ ಕರ್ಕೊಂಡು ಹೋಗಿಲ್ಲ, ನಾವೇ ಹೋಗ್ತಾ ಇದ್ದೀವಿ. ಫಸ್ಟ್ ನೀನು ಹೋಗ್ತೀನಿ, ನಾನು ಹೋಗಿಲ್ಲ. ಹೋಗೋದು ಅನುಷ? ಸರಿ ಬಾ. ನಾನು ನನ್ನ ಕಸಿನ್ ನನ್ನ ಫ್ರೆಂಡು ಹೋಗ್ತಾ ಇದ್ದೀರಿ. ಫೋನ್ ಇಟ್ಕೊ. ಫೋನ್ ನನ್ನ ಕಡೆ ಟಾರ್ಚ್ ಬಿಡ, ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಆಚೆ ಚಿಕ್ಕದೈತೆ ಮೇಲೆ ಟಿಕೆಟ್ ಹೊಡಿಲಿ ತೋದು ನಿಮಿಷ. ರೈಟ್ ಸೈಡ್ ಹೋಗ್ಬೇಕಂತ ನೋಡ. ಈ ಕಡೆ ಬೇಡ ಅಂತ ಅವನು ಏನು ನೋಡೋ ಕಡೆ ಉದುರುತ್ತೆ ಅಂತ. ಇದು ಮುಚ್ಚಾರ ನೋಡಿ, ಇಲ್ಲಿ ಹೋಗ್ಬಾರ್ದಂತ. ಇಲ್ಲೆಲ್ಲ ಹೋಗಿದ್ರು. ಹ್ಞೂ ಹೌದು, ಇಲ್ಲೆಲ್ಲ ಹೋಗಿದ್ರು. ದೇವಸ್ಥಾನ ಅಷ್ಟೇ. ಎಲ್ಲ ಅವ್ರು ಹೋಗಿದ್ ಬಾವಿನೇ ಕಾಣ್ತಾ ಇಲ್ಲ. ಇಲ್ಲಿಂದ ಆಚೆ ಬರ್ದು ಬಂದ ಬಾವಿ ನೋಡು. ಇಲ್ಲಿಂದ ಆಚೆ ಬರೀ ಅಂದ. ಇದು ಇನ್ನ ಮುಂದೆ ಹೋಗ್ತಾ ಇದ್ದೀರಿ. ಟೇಕಿಂಗ್ ರಿಸ್ಕ್. ನೋಡು ಇಲ್ಲಿ ಕೊಟ್ಟಿದ್ದಾರೆ ಖಾಲಿ. ನೋಡು ಒಂದೇ ರೂಟ್ ಇರೋದು, ಯಾವ್ದು ಕನ್ಫ್ಯೂಷನ್ ಆಗಿದ್ದಿಲ್ಲ ಬಾ. ಈ ಕಡೆಯಿಂದ ಹೋಗಕ್ಕೆ ಕ್ಲೋಸ್ ಮಾಡಿಲ್ಲ. ಎಲ್ಲಿ ಅದೇ ಇದೇ ಇಲ್ಲಿಂದ ಇರೋದು. ಬನ್ನಿ ನಾವು ಉಳಿತೀರೋ ಬದುಕ್ತೀರಾ? ಲೆಟ್ಸ್ ಸಿ. ಬದುಕ್ತೀರಿ. ಗೋಣಿ ಬಸವೇಶ್ವರ ಅವರ ಇದೆ, ಆಶೀರ್ವಾದ ಇದೆ. ಕೃಷ್ಣ ಹಿಂದೆನೇ ಇರೋ ಪ್ಲೀಸ್, ನನಗೂ ಭಯ. ಹಾ ಹುಷಾರು. ಒಂದೇ ರೂಟ್ ತಾನೇ, ಅದೊಂದು ನೆನ್ಪಿಟ್ಕೊಂಡು ನೋಡಿ. ಇಲ್ಲೊಂದು ಬೆಳಕೈತೆ ಆಚೆಗೆ. ನೋಡ ಅರುಣ್, ಹಾ ಹೋಗಿದ್ ರೂಟು ಯಾವ ರೂಟು? ಇದು ಇಲ್ಲಿ ಇದು ಚಿನ್ನದ್ದು ಇದಿತ್ತು ಅಂತ ಏನು ಹೇಳಿದ್ರು. ಇಲ್ಲಿ ಸುಮ್ಮನೆ ಯಾವ್ಯಾವ ರೂಟ್. ಹುಷಾರು ಧನುಷ. ನೋಡೋ ರೂಮ್ಗಳೆಲ್ಲ ಇವು. ಇಲ್ಲಿ ಕೇಳಿದ್ರು, ಇದು ತೋರಿಸಿದ್ರು. ಕಾಶಿ ಇಲ್ಲಿ ನೋಡ್ತಿದ್ರಲ್ಲ, ಇದು ರೂಮ್ ಸ್ಟೇ ಆಗೋಕ್ಕೆ. ನೋಡಿ ಇಲ್ಲಿ ನೋಡ್ಬೋದು ನೀವು. ಬಾವಿ ಸಡನ್ ಆಗಿ ಬಂದ್ರೆ ಕಣ್ಣು ಮುಚ್ಕೊಬಿಡಿ. ಲೈಟ್ ಮೇಲೆ ಬಿಡ್ಬೇಡ್ರಿ ಅಷ್ಟೇ. ಬಾರಪ್ಪ ಬಾರ ಅರುಣ್ ಬಾ. ಒಬ್ಬರಿಗೆ ಬರಕ್ಕಿಲ್ಲ, ಅದೆಲ್ಲ ಬಿಡಿ. ಗಾಯ್ಸ್ ಹುಷಾರಾಗಿರಿ ನೀವು. ಮತ್ತೆ ಅಮ್ಮ ಬಂದು ಇದು ಕಾಣ ಬಾವಿ. ಯಾವುದು? ನೋಡಿ ತೊಟ್ಲು ಬಾವಿನಾ? ಯಾವ ಬಾವಿ? ಬಾವಿ. ಓಹೋ, ಈ ನೀರು ಅಲ್ಲಿಗೆ ಬರುತ್ತೆ. ಜಾಸ್ತಿ ದೂರ ಏನಿಲ್ಲ ಅದು. ಹುಷಾರು. ಎಲ್ಲಿ ಹೋಗ್ತಿದ್ಯಾ? ಅಷ್ಟೇ ರೂಟು. ನೋಡ್ಬೋದು, ಇದೊಂದು ಬಾವಿ ಅಂತ ಹೇಳಿದ್ರು ಅವರು. ಇದಕ್ಕಿಂತ ತೊಟ್ಲು ಬಾವಿ ಮತ್ತೆ ಇನ್ನೊಂದು ಏನೋ ಇದೆ ಬಾವಿ. ಇಳಿಬೇಡ. ಅಲ್ಲಿಂದಲ್ಲ ಬಂದ್ರೆ ಇಲ್ಲಿಗೆ ಬೇಡ ಬಾ. ಯಾಕೆ ಸುಮ್ಮನೆ ಬಾರಪ್ಪ ನೀನು. ಹೋಗಂಬಾರ ರಿಸ್ಕ್ ನೈಲ್ ಏನಕ್ಕ. ಇಲ್ಲ ಹೋಗಂಬ. ಬಾ ವಾಪಸ್ ಬಾ. ವಾಪಸ್ ಬರೋಣ ಅಂತ ಬಾರ. ಅಲ್ಲಿ ನೀರೈತ್ ಬಾರೋ. ಎಲ್ಲಿ ನೀನು ಹೋಗ್ಬಾ, ನಾ ಇಲ್ಲೇ ಇಡ್ತೀನಿ.
ಹೋಗ್ಬಾ ಹೋಗ್ಬಾ ನೀನು. ಸೀರಿಯಲ್ಲೆಲ್ಲ ಇಳಿತವ್ರಿ ಇವರು ನೋಡು. ಆಂಜನೇಯ ಹುಷಾರ ಧನುಷ. ವಯಸ್ಸು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹುಷಾರ್ ಅಲ್ಲೇನ್ಗೆ ಕೂರ್ತಿದ್ಯಾ? ಅಲ್ಲೇ ಹೋಗ್ತಿದ್ಯಾ? ಸರಿ ಬಾ. ಇಲ್ಲಿ ನೋಡಿ ಫುಲ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಇಲ್ಲಿ. ಆ್ಯಕ್ಚುಲಿ ಐ ಮೀನ್ ಗುಹೆ ಯಾವ ಥರ ಕಟ್ಟಿರ್ಬೋದು ಅಂದರೆ, ಒಂದು ಗುಹೆ ಚಿತ್ರದುರ್ಗಕ್ಕೆ ಹೋಗುತ್ತೆ, ಒಂದು ರೇಪಾಕ್ಷಿಗೆ ಹೋಗುತ್ತೆ. ಯಾಕೆ ಏನಾಯ್ತು ಅಲ್ಲಿ? ಮತ್ತೆ ಅಲ್ಲಿಂದ ಎಲ್ಲಿಗೆ ಹೋಗ್ತೀರೋ? ನೋ ಎಲ್ಲೆಲ್ಲ ಹೋಗ್ಬೇಡ್ರೋ. ಹಾ ನೀರು ಲೋ ಕರಿಯೋನ್ಗ್ಲೋ. ಗೈಸ್ ಈ ಥರ ಫ್ರೆಂಡ್ಸ್ ಇದ್ರೆ ಅಷ್ಟೇ. ಲೋ ವಾಪಸ್ ಬಾ. ಅವ್ರು ಈ ಕಡೆ ಹೋಗಿಲ್ಲ, ಅವರು ಇವರೇ ಎಲ್ಲ ಹೋಗ್ತಾವನೆ ಸುಮ್ಮನೆ. ಗೈಸ್ ಆ್ಯಕ್ಚುಲಿ ನನಗೆ ಭಯ, ಅವ್ರು ಫುಲ್ ಧೈರ್ಯಶಾಲಿಗಳು ಹೋಗ್ತವ್ರೆ. ಆ್ಯಕ್ಚುಲಿ ನಾನು ಹೋಗ್ಬೇಕು, ಯೂಟ್ಯೂಬರ್. ಹುಷಾರೋ. ಆಂಜನೇಯ ಗೈಸ್ ಒಬ್ಬನೇ ಇದ್ದೀನಿ ಅಲ್ಲಿ. ಹಾ ತಡಿ ಬಂದೆ. ಓ ಗೈಸ್ ಫೋನ್ ಬೇರೆ ಇದೆ, ಐಫೋನ್. ಬೆಳಕೈತೆ ಬಾ, ಏನು ಪ್ರಾಬ್ಲಮ್ ಇಲ್ಲ. ಹುಷಾರಲ್ಲ, ಎಲ್ಲೆಲ್ಲಿ ಕರ್ಕೊಂಡ್ಬರ್ತಿದ್ವಿ. ಬಾರಲ್ಲ, ನಾನು ಕರ್ಕೊಂಡು ಹೋಗ್ತಾ ಇರೋದು. ಯಾರು ಇದನ್ನು ದಾಟ ಹೋಗಿಲ್ಲ, ನಾವು ಹೋಗೋಣ. ಸುಮ್ಮನೆರಪ್ಪ ಅವೆಲ್ಲ ಯಾಕೆ? ಕೃಷ್ಣ ಎಲ್ಲೆಲ್ಲಿಗೂ ಹೋಗ್ತಾ ಇದ್ರಿ. ಈ ಕಾಲ ಬಾ. ಮತ್ತೆ ಇಲ್ಲೇ ವಾಪಸ್ ಬಂದ್ರಿ ನಾವು. ಕೈ ಕೊಡು, ಫೋನ್ ಕೊಡು. ವಾಪಸ್ ಬಂದ್ವಿ. ಬಾ, ಕೈ ಕೊಡು, ಕಾಲು ಇಲ್ಲ ಹಾಕು, ಫುಲ್ ಈ ಸೈಡ್ ಹಾಕು ಕಾಲು. ಹಾಂ ಬಾ. ಹಾಂ ಹೋಗಪ್ಪ. ಬಾ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಹುಷಾರು, ಜಾರ್ಬೇಕಪ್ಪ. ಹುಷಾರು. ಅಷ್ಟೇ, ಕಣ್ಣು ಮುಚ್ಕೊಂಬಿಡಿ. ಬಾವಲಿ ಬ್ಯಾಟ್ಸ್ದು ಸಾಮ್ರಾಜ್ಯ ನೋಡಿ, ನಮ್ಮನ್ನೇ ನೋಡ್ತಾವೆ. ಹಾಂ ಅಷ್ಟೇ ಕಣ, ನೋಡೋ ಹಿಂಡು ಇದು ಆ್ಯಕ್ಚುಲಿ ಎಕ್ಸಿಟ್ ಪಾಯಿಂಟು. ಹುಷಾರು, ಫೋನ್ ಹಿಡ್ಕೊಪ್ಪೆ. ಇಟ್ಕೊಳ್ತೀನಿ. ಎಲ್ಲಿ ಕೊಡಿದ್ದಿ? ಅದೇ ಹತ್ರ ವಿಡಿಯೋ ಮಾಡ್ತೀನಿ. ಗೈಸ್ ಮುಗೀತು, ಫುಲ್ಲು ಹೋಗಿ ಬಂದಿದ್ದಾರೆ. ಆ್ಯಕ್ಚುಲಿ ಹೆಸರು ಕೆಲವೊಬ್ರು ಹೇಳ್ತಾರೆ ಪ್ರಾಣಿಗಳು ಹೋಗ್ಬಿಟ್ಟು ಆಚೆ ಬಂದಿಲ್ಲ ಅಂತಾರೆ. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಮನುಷ್ಯರು ಹೋಗ್ಬಿಟ್ಟು ಹಂಗೆ ಹುಡ್ಕೊಂಡು ಆಚೆ ಬಂದಿಲ್ಲ ಅಂತಾರೆ. ನಾವು ಆಚೆ ಹೋಗ್ತಾ ಇದ್ದೀರಿ ಇವಾಗ ಇಲ್ಲಿಂದ. ನೋಡ್ಬೋದು ನೀವು, ನಮ್ಮ ಕಸಿನ್ ಹೋಗ್ತಾ ಇದ್ದಾರೆ. ಈ ಥರ ಅಡ್ವೆಂಚರಸ್ ಯಾವತ್ತಾರು ಮಾಡಿದ್ದೀರಾ? ನಾನು ಆ್ಯಕ್ಚುಲಿ ಭಯ ಬಿದ್ದು ಬರಬಾರ್ದು ಅಂತ, ಬಟ್ ಅವರೇ ಫೋರ್ಸ್ ಮಾಡಿಬಿಟ್ಟು ಆಚೆ ಕರ್ಕೊಂಡ್ಬಂದ್ರು. ಹೆಂಗೋ ಬಿಕಾಸ್ ಆಫ್ ನಂದೀಶ್. ಧನುಷಾ ರೆಕಾರ್ಡ್ ಆಗ್ಸಿದೆ ವಿಡಿಯೋ. ನಾವು ಆಗಿರಿಸ್ತಿದ್ದೀವಿ ನೋಡು. ಹೋಗಿ ಬಂದ್ವಾ ಅಷ್ಟೇ. ನೋಡಿ ಎಲ್ಲೋ ಬಂದ್ಬಿಟ್ಟಿದ್ದೀವಿ. ಹಾರಿಜಾಂಟಲ್ ಇಟ್ಕೋ ಫೋನ್ ಅಂದೆ. ಬಂದ ಕಿತ್ತು ನನ್ನ ಮಗ. ಇದೆಲ್ಲ ಉಲ್ಟಾ ಹಾರಿಜಾಂಟಲ್ ಅಂತೆ. ಇದು ಆಚೆ ಬಂದ್ರಿ ನಾವು.
ಆ ಎಂಡಿಂದ ಹಿಂಗೆ ಬಂದು ಮುಚ್ಚಾಕ್ಬಿದ್ದಾರೆ ಸ್ವಲ್ಪ. ಹ್ಞೂ ಬಟ್ ಅದೇ ಚಿತ್ರದುರ್ಗಕ್ಕೆ ಹೋಯ್ತಾ ಇದ್ದಿದ್ದು ಅಂತ ಗೊತ್ತಿಲ್ಲಪ್ಪ ನನಗೆ. ಚಿತ್ರದುರ್ಗ ಮತ್ತು ಲೇಪಾಕ್ಷಿ ನೋಡಿ, ಈ ಎಂಡಿಂದ ಆ ಎಂಡಿಂದ ಅಲ್ಲಿಂದ ನಡ್ಕೊಂಡು ಬಂದಿರಿ, ಎಲ್ಲೆಲ್ಲೋ ಹೋಗಿ ಇಲ್ಲಿಂದ ಬಂದಿದ್ದೀರಿ. ಗೈಸ್, ಹೋಪ್ ಈ ವಿಡಿಯೋದಿಂದ ಕಾಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಟು ವಾಚ್. ಬೆಲ್ ಒತ್ತಿ ಬೆಲ್ ಒತ್ತಿ